Hi everyone, welcome back to my channel. SSLC 2025 Mathematics, my goal target 80 one short revision. Chapter wise ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ. ಈಗ ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನೋಡೋದಾದ್ರೆ ನಾವು 14 ಚಾಪ್ಟರ್ಸ್ ಚಾಪ್ಟರ್ ವೈಸ್ ವೇಟೇಜ್ ಎಷ್ಟು ಮಾರ್ಕ್ಸ್ಗೆ ಕೇಳಬಹುದು ಅಂತ ಹೇಳಿ ನಾನು ಒಂದಷ್ಟು ಕ್ವೆಶನ್ಸ್ನ ನಾನು ಡಿಸ್ಕಸ್ ಮಾಡಿದ್ದೆ. ಬಟ್ ಯಾವುದು ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸ್ ಕೇಳ್ತಾರೋ ಆ ಕ್ವೆಶನ್ಸ್ನ ನೆಕ್ಸ್ಟ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೆ. ಬಟ್ ನನಗೊಂದು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನನಗೊಂದಷ್ಟು ವೀಡಿಯೋಸ್ನ ಲಾಸ್ಟ್ ವೀಕ್ ನನಗೆ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಸಾರಿ ಫಾರ್ ದ್ಯಾಟ್. ಇವತ್ತಿಂದ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾವೇನು ಅಂದ್ಕೊಂಡಿದ್ವಿ ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸ್ ಡಿಸ್ಕಸ್ ಮಾಡಬೇಕು ಅಂತ ಹೇಳಿ. ನೋಡಿ, ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸ್ ಅಂತ ಬಂದಾಗ ಎಲ್ಲ ಲೆಸನ್ಸಲ್ಲೂ ಬರಲ್ಲ, ಕೆಲವೊಂದು ಲೆಸನ್ಸಲ್ಲಿ ಮಾತ್ರ ಬರುತ್ತೆ ಕ್ವೆಶನ್ಸು. ಅಂಥ ಲೆಸನ್ಸ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಇವತ್ತು ನಾವು ತಗೊಂಡಿರೋಂಥ ಲೆಸನ್ನು ಅರ್ಥಮೆಟಿಕ್ ಪ್ರೋಗ್ರೆಷನ್. ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಯಾವ ತರ ಅಪ್ಲಿಕೇಶನ್ ಟೈಪ್ ಬರುತ್ತೆ ಅನ್ನೋದಾದ್ರೆ ನೋಡಿ, ನಾನು ಈಗ ಆಲ್ರೆಡಿ ಇಲ್ಲಿ ಲಾಸ್ಟ್ ಅಪ್ಲಿಕೇಶನ್ ಮಾತ್ರ ಉಳಿಸ್ಕೊಂಡಿರುವಂಥದ್ದು. MCQ 2 ಮಾರ್ಕ್ಸ್ ಎಲ್ಲ ನಾನು ಡಿಸ್ಕಸ್ ಮಾಡಿದ್ದೀನಿ. ಈ 4 ಮಾರ್ಕ್ಸ್ ಇದೆಯಲ್ಲ, ಏನ್ ಮಾಡೆಲ್ ಪೇಪರ್ 1 ಅವ್ರ ಮಾಡೆಲ್ ಪೇಪರ್ 2 ಅಲ್ಲಿ ಏನ್ ಕೇಳಿದ್ದಾರೆ 4 ಸಮ್ಟೈಮ್ಸ್ ಅದು 3 ಕೂಡ ಆಗುವಂತ ಚಾನ್ಸಸ್ ಇರುತ್ತೆ. 3 or 4 ಮಾರ್ಕ್ಸ್ ಅಂತ ಹೇಳಿ ನಾವು ತಗೊಳ್ಬೇಕಾಗತ್ತೆ. ಕೆಲವೊಂದು ಟೈಮ್ ಚೇಂಜ್ ಆಗುತ್ತೆ. ಇವತ್ತು ಈ ವಿಡಿಯೋದಲ್ಲಿ ನಾನು 3 ಮತ್ತೆ 4 ಮಾರ್ಕ್ಸ್ಗೆ ಯಾವ ತರ ಕ್ವೆಶನ್ಸ್ ಕೇಳ್ಬೋದು, ಕ್ವೆಶನ್ಸ್ ಹೇಗೆ ಅರ್ಥ ಮಾಡ್ಕೋಬೇಕು ಈ ಲೆಸನ್ ಅಲ್ಲಿ, ಅಥವಾ ನಿಮ್ಗೆ ಕ್ವೆಶನ್ಸ್ ಅನಲೈಸ್ ಮಾಡಿ ಸ್ಟೇಟ್ಮೆಂಟ್ ಅನ್ನ ಓದಿ ಅದನ್ನ ಲೈಕ್ ನಂಬರ್ಸ್ ರಿಲೇಟೆಡ್ ಆಗಿ ನ್ಯೂಮರಿಕಲ್ ಆಗಿ ಬರ್ಕೊಳ್ಳೋದು ಹೇಗೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ಪ್ರತಿಯೊಂದು ಕ್ವೆಶನ್ ಒಂದ್ ಕಡೆ ನೋಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಈಗ ಆಲ್ರೆಡಿ ನನ್ನ ಪ್ರಕಾರ ಡಿಸ್ಟ್ರಿಕ್ಟ್ ಪ್ರಿಪರೇಟರಿ ಸ್ಟಾರ್ಟ್ ಆಗಿರ್ಬೇಕು, ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ. ಮ್ಯಾಥ್ಸ್ ಪೇಪರ್ ಆಕ್ಚುಲಿ ಕೆಲವರಿಗೆ ಲಾಸ್ಟ್ ಇದೆ, ಕೆಲವ್ರಿಗೆ ಇನ್ ಬಿಟ್ವೀನ್ ಇದೆ. ತೊಂದರೆ ಇಲ್ಲ, ನಾನು ಒಂದಷ್ಟು ನನ್ನ ಹಳೆ ವಿಡಿಯೋಸ್ನ ನೀವು ನೋಡಿದ್ರೆ ಮ್ಯಾಥ್ಸ್ ಎಕ್ಸಾಮ್ಗೆ ಆರಾಮಾಗಿ ಹೋಗಿ ನೀವು ಅಟೆಂಡ್ ಮಾಡಬಹುದು. ಓಕೆ, ಇವತ್ತು ನಾನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಯಾವ ತರ ಕ್ವೆಶನ್ಸ್ ಕೇಳ್ತಾರೆ, ನೀವು ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ. 4 ಮಾರ್ಕ್ಸ್ ಯಾವ್ಯಾವ ತರ ಕ್ವೆಶನ್ಸ್ ಕೇಳ್ಬೋದು ಅನ್ನೋದನ್ನ ನೋಡ್ತಾ ಬನ್ನಿ. ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಇಲ್ಲಿ ತುಂಬಾ ಕನ್ಫ್ಯೂಸ್ ಮಾಡ್ಕೋತಾರೆ. ಏನಂತ ಕೇಳಿದರೆ, ಇಫ್ ದಿ ಸಮ್ ಆಫ್ ಫಸ್ಟ್ 8 ಟರ್ಮ್ಸ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 136 and that of first 15 terms is 465, then find the sum of first 25 terms ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಈಗ ನೋಡಿ, ಸಮ್ ಆಫ್ ಫಸ್ಟ್ 8 ಟರ್ಮ್ಸ್ ಆಫ್ ಅನ್ ಅರ್ಥಮೆಟಿಕ್. ನೋಡಿ, ಸಮ್ ಆಫ್ ಫಸ್ಟ್ ಅಂತಿದ್ರೆ ಇಟ್ ಇಸ್ ಸಮ್ SN ರಿಲೇಟೆಡ್ ಆಗಿರುವಂಥದ್ದು. ಅಂದ್ರೆ ಅವ್ರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಗಿವನ್ S8 is equal to 136. ಅರ್ಥ ಆಯ್ತಾ? ನೆಕ್ಸ್ಟ್, and that of sum of 15 terms ಅಂದ್ರೆ S15 equals 465. ಕ್ಲಿಯರ್? ಇದನ್ನ ಸಿಂಪ್ಲಿಫೈ ಮಾಡಿ. ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ಇದು SN ಫಾರ್ಮುಲಾ ಯೂಸ್ ಮಾಡ್ತೀರಾ. SN equals n/2 2a plus n minus 1. ಇದನ್ನ ಬೇಕಾದ್ರೆ ಒಂದು ಕಾರ್ನರ್ ಅಲ್ಲಿ ಬರೀರಿ. ಇಲ್ಲಿ ನೋಡಿ 8/2. ನೋಡಿ 8/2 2a plus 8 minus 1 ಅಂದ್ರೆ 7d equals 136. ಕ್ಲಿಯರಾ? ಇಲ್ಲೇ ನೋಡಿ 2 1s 2 4s. ಇಲ್ಲೂ ಅಷ್ಟೇ ನೋಡಿ, ಇದನ್ನು ಕ್ಯಾನ್ಸಲ್ ಮಾಡ್ಬೋದು ನೀವು. 4 1s ಡೈರೆಕ್ಟ್ ಆಗಿ ಮಾಡ್ಬೋದು. ಇಫ್ ಇಟ್ ಇಸ್ ನ್ಯೂಮರೇಟರ್ ಟು ನ್ಯೂಮರೇಟರ್ ಯು ಕ್ಯಾನ್ ಡೂ ಇಟ್. ಅರ್ಥ ಆಯ್ತಾ? ನೋಡಿ 4 3s 12, 1 ಉಳ್ಕೊಳ್ತು. 4 4s 16. ಹಾಗಾದ್ರೆ ನಮ್ಗೆ ಏನ್ ಬಂತು? 2a plus 7d equals 34 ಬಂತು. ಇದನ್ನ ಈಕ್ವೇಶನ್ 1 ಅಂತ ತಗೊಳ್ಳಿ. ಇವಾಗ ಇಲ್ಲಿ ಬರೋಣ. S15 ಅಂದ್ರೆ ಏನ್ ಬರ್ಕೋತೀರಾ? 15/2 2a plus 15 minus 1 ಅಂದ್ರೆ 14d equals 465. ಓಕೆ, ಈಗ ನೋಡಿ ಆಕ್ಚುಲಿ 15/2 ಆಗಲ್ಲ. ನೀವೇನ್ ಮಾಡ್ತೀರಾ? 15 ಇದನ್ನ ಸಾಲ್ವ್ ಮಾಡಿ. 15 1s ಇಲ್ಲೇ ನೋಡಿ 15 3s 45. 15 3s 45. ಎಷ್ಟು ಉಳ್ಕೊಂಡಿದೆ? 1. 15 1s 15. ಈ 2ನ ಆ ಕಡೆಗೆ ತೊಗೊಂಡು ಹೊಟ್ಟೋಗಿ. ಈ 2ನ ನಾವಿಲ್ಲಿ ಡಿವಿಷನ್ ಇದೆ, ಆ ಕಡೆಗೆ ಹೋದ್ರೆ ಏನಾಗುತ್ತೆ? ಮಲ್ಟಿಪ್ಲಿಕೇಶನ್. ಅವಾಗ ಏನಾಗುತ್ತೆ? 2a plus 14d 31 2s ಎಷ್ಟು? 62. ಈಕ್ವೇಶನ್ 2. ಎರಡನ್ನು ಸಾಲ್ವ್ ಮಾಡಿ. ಗೋ ಫಾರ್ ಎಲಿಮಿನೇಷನ್ ಮೆಥಡ್. X and Y ಹೇಗೆ ಸಾಲ್ವ್ ಮಾಡಿದ್ರು ಅದೇ ತರ ಸಾಲ್ವ್ ಮಾಡ್ತೀರಾ. ಬಟ್ ಯು ಹ್ಯಾವ್ ಟು ಬಿ ಕೇರ್ಫುಲ್. ಸಾಲ್ವಿಂಗ್ 1 and 2. ಇಲ್ಲೇ ನೀವು ಆಡಿಂಗ್ ಸಬ್ಟ್ರಾಕ್ಟಿಂಗ್ ಅಂತ ಏನು ಬರೆಯೋದು ಬೇಕಿಲ್ಲ. ಬಟ್ ಇಲ್ಲಿ ನಾವು ಹೋಗೋದೇ ಸಬ್ಟ್ರಾಕ್ಟಿಂಗ್. ಬಿಕಾಸ್ 2a ನೋಡಿ, ಇಲ್ಲಿ 2a plus 14d equals 62. 2a plus 7d equals 34. ನೋಡ್ತಾ ಬನ್ನಿ ನಿಧಾನಕ್ಕೆ. ಮೈನಸ್ 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 ಕ್ಯಾನ್ಸಲ್ ಆಯ್ತು. 14 minus 7 it is 7d. 62 minus 34. ನೋಡಿ 62 minus 34 it is 28. 7 1s 7 4s
ಡಿ ಎಷ್ಟು ಬಂತು ನಿಮಗೆ 4 ಬಂತು. ಕ್ಲಿಯರಾ? ಹೀಗೆ ವ್ಯಾಲ್ಯೂ ಯಾವ್ದಾದ್ರು ಒಂದು ತಗೊಳ್ಳಿ, ಇದೇ ತಗೊಳ್ಳಿ. 2a + 7d = 34. 2a + 7 × 4 = 34. 2a = 34 - 7 4s are 28. ಓಕೆ, ಇಲ್ಲೇ ನೋಡಿ 34 - 28 ಅಂತಂದ್ರೆ ಇಟ್ 6 1s are 3s are. ಸೊ a = ಏನು ಬಂತು? 3 ಬಂತು. ಅವ್ರು ಏನು ಕೇಳ್ತಿದ್ದಾರೆ? ಸಮ್ ಆಫ್ ಫಸ್ಟ್ 25 ಅಂದರೆ S25 ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಿದ್ದಾರೆ. S25. ಸೊ ಫಾರ್ಮುಲಾ ಏನು? ಡೈರೆಕ್ಟ್ ಆಗಿ S25 = 25/2. ಓಕೆನಾ? ಡೈರೆಕ್ಟ್ ಆಗಿ ನಾನು ಮಾಡ್ತಿದ್ದೀನಿ, ಈ ಫಾರ್ಮುಲಾ ಬರೆದಿದ್ದೀನಿ. ಓಕೆ, 2 × ವಾಟ್ ಇಸ್ ದ ವ್ಯಾಲ್ಯೂ ಆಫ್ a? 3 + 25 - 1 × 4. ಇಲ್ಲೇ ನೋಡ್ತಾ ಬನ್ನಿ, 25/2. 2 3s are 6. ಇಲ್ಲೇ ನೋಡಿ 25 - 1 ಇಟ್ ಇಸ್ 24. 24 4s are 96. ಸರಿನಾ? ಇಲ್ಲೇ ನೋಡಿ 25/2. ಎಸ್, 96 + 6 ಎಷ್ಟಾಗುತ್ತೆ? 96 + 6 102. ಓಕೆ, ಇಲ್ಲೇ ನೋಡ್ತಾ ಬನ್ನಿ, 2 1s are 251s. ಮಲ್ಟಿಪ್ಲೈ ಮಾಡಿ, ಫೈನಲಿ ನಿಮ್ಗೆ ಏನು ಬರುತ್ತೆ? S25 = 25 × 51. ಎಷ್ಟು ಬರುತ್ತೆ ನಿಮಗೆ S25 ಅಂತಂದ್ರೆ? 25 1s are 25. ಓಕೆ, 25 5s are ಇಟ್ ಇಸ್ 125 + 2 ಅಂದರೆ 127. 1275 ಬರುತ್ತೆ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಸ್ವಲ್ಪ ಕ್ವೆಶನ್ನ ಅರ್ಥ ಮಾಡ್ಕೊಳ್ಳಿ. ಈ ಥರ ಎರಡು ಸಮ್ ಕೊಟ್ಟು 2 ಈಕ್ವೇಷನ್ ಬರೋ ಥರ ಕೊಟ್ಟು ಎ ಮತ್ತು ಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ, ಯಾವುದೋ ಒಂದು ಇಲ್ಲಿ ಪರ್ಟಿಕ್ಯುಲರ್ ಟರ್ಮ್ನಾದರೂ ಕೇಳ್ಬೋದು. ಸಮ್ ಆಫ್ 25 ಟರ್ಮ್ಸ್ ಅಂತ ಕೂಡ ಕೇಳೋವಂಥ ಚಾನ್ಸಸ್ ಇರುತ್ತೆ. ಬಟ್ ನಿಧಾನಕ್ಕೆ ಸಾಲ್ವ್ ಮಾಡಿ ಆನ್ಸರ್ ಮಾಡಿ, ಒಂದ್ಸರಿ ಚೆಕ್ ಕೂಡ ಮಾಡಬೇಕಾಗತ್ತೆ. ಕ್ಲಿಯರ್ ಆಯ್ತಾ? ಎಸ್, ಕಮಿಂಗ್ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತಾ ಇದ್ದೀನಿ. ಯಾ, ದ ಸಮ್ ಆಫ್ 5th and 9th terms are of an AP is 40 and the sum of 8th and 14th term is 64. ನೋಡಿ, ಪ್ರೀವಿಯಸ್ ಕ್ವೆಶನ್ಗೂ ಈ ಕ್ವೆಶನ್ಗೂ ಏನು ಡಿಫ್ರೆನ್ಸ್ ನೋಡ್ತಾ ಬನ್ನಿ. ಅಲ್ಲಿ ಸಮ್ ಆಫ್ ಫಸ್ಟ್ 8 ಟರ್ಮ್ಸ್ ಫಸ್ಟ್ ಅನ್ನೋ ವರ್ಡ್ ಯೂಸ್ ಮಾಡಿದ್ರು, ಅಂದ್ರೆ ಅದು ಎನ್ಗೆ ರಿಲೇಟ್ ಆಯಿತು. ಇಲ್ಲಿ ಸಮ್ ಅನ್ನೋ ವರ್ಡ್ ಇದೆ, ಆದರೆ ಯಾವ್ದ್ರ ಸಮ್ಮು? 5th ಮತ್ತು 9th ಟರ್ಮ್. ನೋಡ್ತಾ ಬನ್ನಿ, ಇಲ್ಲಿ ನಾವು ಬರ್ಕೊಳ್ಳೋದಾದ್ರೆ A5 + A9 ಆ ಸಮ್ ಅಂದ್ರೆ ಈ ಪ್ಲಸ್ ಬಗ್ಗೆ ಮಾತಾಡ್ತಿರೋದವರು = 40. ನೆಕ್ಸ್ಟ್, ಅಂಡ್ ದ ಸಮ್ ಆಫ್ 8th A8 + A14 = 64. ಅರ್ಥ ಆಗ್ತಿದೆ ಅನ್ಕೊಳ್ತೀನಿ. ಆ ಸಮ್ ಈ ಸಮ್ ಕ್ವೆಶನ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಅಲ್ಲಿ ಸಮ್ ಆಫ್ ಫಸ್ಟ್ ಟರ್ಮ್ಸ್ ಅಂತ ಕೊಟ್ಟಿರ್ತಾರೆ, ಅವಾಗ ನೀವು ಎನ್ಗೆ ಹೋಗ್ತೀರಾ. ಇಲ್ಲಿ ಸಮ್ ಆಫ್ 5th 9th ಅಥವಾ ಪರ್ಟಿಕ್ಯುಲರ್ ಬಂದಾಗ ನೀವು ಟರ್ಮ್ಸ್ನ ಆ್ಯಡ್ ಮಾಡ್ತೀರಾ. ಓಕೆ, ಇದನ್ನು ಸಾಲ್ವ್ ಮಾಡೋಣ. ಡೈರೆಕ್ಟಾಗಿ ನೀವು ಇಲ್ಲಿ ಬರಿಬೋದು. A + ಏನಂತ ಬರಿತೀರಾ? 4D ಪ್ಲಸ್ ಇದೇನು ಬರಿತೀರಾ? A + 8D = 40. A + A 2A + 12D = 40. ಇಲ್ಲಿ ಬಂದರೆ A + 7D + A + 15D 13D. A + 13D = 64. ಸಿಂಪ್ಲಿಫೈ ಮಾಡಿ. A + A 2A + 13 + 7 ಎಷ್ಟಾಯಿತು? 20D = 64. ಇವೆರಡನ್ನು ಸಾಲ್ವ್ ಮಾಡಿದ್ರೆ ಆಯಿತು. ಸಾಲ್ವ್ ಮಾಡಿ, ಏನು ಬರುತ್ತೆ ಸಾಲ್ವ್ ಮಾಡಿದ್ರೆ? ಸಾಲ್ವಿಂಗ್ 1 and 2. ಸಾಲ್ವಿಂಗ್ 1 and 2. ನೋಡ್ತಾ ಬನ್ನಿ, 2A + 20D = 64. 2A + 12D = 40. ಸಾಲ್ವ್ ಮಾಡೋಣ. ಈಗ ನೋಡಿ, ಮೈನಸ್ ಮೈನಸ್ ಮೈನಸ್. ನೋಡಿ ಇಲ್ಲಿ ಇದು ಕ್ಯಾನ್ಸಲ್ ಆಯಿತು. 20D - 12D ಏನು ಬರುತ್ತೆ? 8D. 64 - 40 ಇಟ್ ಇಸ್ 24. ಇಲ್ಲೇ ನೋಡಿ, 1s are 3s are. D = ಏನು ಬಂತು? 3. ಈಸಿಯಾಗಿ ಬರುತ್ತೆ. ಎಲ್ಲೂ ನಿಮಗೆ ಫ್ರ್ಯಾಕ್ಷನ್ ಥರ ಬರೋದು ಅಥವಾ ಇನ್ನೇನೋ ಬರೋದೋ ಥರ ಇದೆಲ್ಲ ಈಸಿಯಾಗಿ ನಿಮಗೆ ಬರೋ ಥರ ಕ್ವೆಶನ್ಸೇ ಕೊಟ್ಟಿರ್ತಾರೆ. ಈಗ ನೋಡಿ, ಯಾವುದೋ ಒಂದು ಈಕ್ವೇಷನ್ ತೊಗೊಳ್ತಾ ಬನ್ನಿ. ಓಕೆ, ಇಲ್ಲೇನು ತೊಗೊಳ್ತೀರಾ? 2A + 12D = 40. ಸಿಂಪ್ಲಿಫೈ ಮಾಡಿ. 2A + 12 × 3 = 40. 2A = 40 - 12 3s are 36 = 4 ಬಂತು. ಕ್ಯಾನ್ಸಲ್ ಮಾಡಿದ್ರೆ A ವ್ಯಾಲ್ಯೂ ಎಷ್ಟು ಬರುತ್ತೆ? 2 ಬರುತ್ತೆ. ಯಾವ್ದಾದ್ರು ಒಂದು ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿ, 2 ಬಂತು. ಈಗ ಅವ್ನಿಗೆ ಏನು ಕೇಳಿದಾನೆ? ಫೈಂಡ್ ದಿ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್. ಅಂದರೆ SN ಫಾರ್ಮುಲಾ. SN = n/2 2A + n - 1 × D. ಏನು ಕೇಳ್ತಾರೆ? S20 ಕೇಳ್ತಿದ್ದಾರೆ. ಅವಾಗೇನಾಯಿತು? 20/2. ಓಕೆ, 2 × ವಾಟ್ ಇಸ್ ದ A ವ್ಯಾಲ್ಯೂ? 2. 20 - 1 × 3. ಇಲ್ಲೇ ನೋಡಿ, 1s are 10s are 10 ಬಂತು.
2 2s 4 ಪ್ಲಸ್ ಇಲ್ಲೇ ನೋಡಿ 19 3s ಬರುತ್ತೆ 97. ಈಗ ನೋಡ್ತಾ ಬನ್ನಿ 10 57 ಪ್ಲಸ್ 4 ಇಟ್ ಇಸ್ 61. ಸೊ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ 610 ಬರುತ್ತೆ ಆನ್ಸರ್. ಸೊ ವಾಟ್ ಇಸ್ S20? ಇಟ್ ಇಸ್ 610. ಅರ್ಥ ಆಯ್ತು ಅನ್ಕೊಳ್ತೀನಿ. ನೋಡಿ ಆ ಸಮ್ಗೂ ಈ ಸಮ್ಗೂ ಕ್ವೆಶನ್ ಡಿಫ್ರೆಂಟ್ ಆಗಿದೆ. ಅಲ್ಲಿ SN ಫಾರ್ಮುಲಾ ನಾವು ತಗೊಂಡ್ರೆ ಇಲ್ಲಿ AN ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಕ್ಲಿಯರ್ ಆಯ್ತಾ? ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. The sum of first 7 terms of an arithmetic progression is 140 and the sum of next 7 terms of same progression is 385. Then find the arithmetic progression. ನೋಡಿ ಈ ತರ ಕ್ವೆಶನ್ಸ್ ಕೂಡ ಕೊಡುವಂತ ಚಾನ್ಸಸ್ ಇದೆ. ಓಕೆ, ಈಗ ಫಸ್ಟ್ ನೋಡಿ ದ ಸಮ್ ಆಫ್ ಫಸ್ಟ್ 7 ಟರ್ಮ್ಸ್ ಅಂತಿದೆ. ಇದನ್ನ ಬೇಕಾದ್ರೆ ನೀವು S7 ಅಂತ ಬರ್ಕೊಳ್ಬಹುದು. S7 is equal to 140 ಅಂತ ಹೇಳಿ. ಬಟ್ ಇದಿದೆಯಲ್ಲ ಸಮ್ ಆಫ್ ನೆಕ್ಸ್ಟ್ 7 ಟರ್ಮ್ಸ್ ಅಂತಿದೆಯಲ್ಲ ಅದನ್ನ ನೀವು S7 ಅಂತ ಬರ್ಕೊಳಕ್ಕಾಗಲ್ಲ. ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. A1 A2 A3 ಅಪ್ ಟು ನೀವು A7 ಇದೆಯಲ್ಲ ಇದನ್ನ ನೀವು ಸಮ್ ಮಾಡ್ಕೊಂಡ್ರೆ ನೀವು S7 ಅಂತ ಕರಿಬಹುದು. ಬಟ್ ಇಲ್ಲಿ ನೋಡಿ A18 A8 A9 ಅಪ್ ಟು A14 ಇದೆಯಲ್ಲ ನೆಕ್ಸ್ಟ್ 7 ಅದನ್ನ ನೀವು S7 ಅಂತ ತಗೊಳಕ್ಕಾಗಲ್ಲ. ಹಾಗಂತ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನಮ್ಗೆ ಯಾವುದೇ ತರ ಸಮ್ ರಿಲೇಟೆಡ್ ಆಗಿಲ್ಲ. ಆದ್ರೂ ನಿಮ್ಗೆ ಈ ರಿಲೇಶನ್ಶಿಪ್ ಬೇಕು, ನಿಮ್ಗೆ ಇದು ಬೇಕೇ ಬೇಕು ನೆಕ್ಸ್ಟ್ 7 ಅಂದಾಗ ನೀವೇನ್ ಮಾಡ್ಬೇಕಾಗತ್ತೆ, ಟೋಟಲ್ S14 ತಗೊಳ್ಬೇಕಾಗತ್ತೆ. S14 ಅಲ್ಲಿ ಈ ಫಸ್ಟ್ S7 ಮೈನಸ್ ಮಾಡ್ಕೊಂಡ್ರೆ ನಿಮ್ಗೆ ಈ ರಿಮೈನಿಂಗ್ 7 ಟರ್ಮ್ಸ್ ಸಿಗುತ್ತೆ. ಅರ್ಥ ಆಯ್ತು ಅನ್ಕೊಳ್ತೀನಿ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಈಗ ನಿಮ್ಗೆ ಯಾವ್ದಾದ್ರು ಒಂದು ಕ್ವೆಶನ್ ಅಲ್ಲಿ ಸಮ್ ಆಫ್ 7 ಸೋ ಅಂಡ್ ಸೋ, ಸಮ್ ಆಫ್ ನೆಕ್ಸ್ಟ್ 7 ಅಥವಾ ಸಮ್ ಆಫ್ 10 ಆರ್ ಸಮ್ ಆಫ್ ನೆಕ್ಸ್ಟ್ 10 ಈ ತರ ಕೊಟ್ಟು ಆಮೇಲೆ ಸೇಮ್ ಟು ಸೇಮ್ ಇರುತ್ತೆ, ನಿಮ್ ಚೇಂಜ್ ಮಾಡಲ್ಲ. ಸಮ್ ಆಫ್ 7 ನೆಕ್ಸ್ಟ್ 10 ಈ ತರ ಇರಲ್ಲ. 7 ನೆಕ್ಸ್ಟ್ 7 10 ನೆಕ್ಸ್ಟ್ 10 12 ನೆಕ್ಸ್ಟ್ 12 ಈ ತರ ಕ್ವೆಶನ್ ಇರುತ್ತೆ. ಓಕೆ, ಅದ್ರ ಪ್ರಕಾರ ನಾವು ನೋಡೋದಾದ್ರೆ ಇದೇನೋ S7 ಆಗುತ್ತೆ. ಬಟ್ ಇದನ್ನ ನಾವು S7 ನೆಕ್ಸ್ಟ್ ಇದನ್ನ S7 ಅಂತ ತಗೊಳಕ್ ಆಗಲ್ಲ. ಅವಾಗ ನೀವೇನ್ ಮಾಡ್ಬೇಕಾಗತ್ತೆ, ಸೆಕೆಂಡ್ ಕೇಸಲ್ಲಿ ನೋಡಿ ಇಲ್ಲಿ S14 ಮೈನಸ್ S7 ಇಸ್ ಈಕ್ವಲ್ ಟು 385. ನೋಡಿ ಟೋಟಲ್ 14 ಅಲ್ಲಿ ಫಸ್ಟ್ S7 ನೀವು ಮೈನಸ್ ಮಾಡಿದ್ರೆ ನೆಕ್ಸ್ಟ್ S7 ಸಿಗುತ್ತೆ, ನೆಕ್ಸ್ಟ್ 7 ಟರ್ಮ್ ಸಿಗುತ್ತೆ. ಓಕೆ, ಇದನ್ನ ಸಿಂಪ್ಲಿಫೈ ಮಾಡಬೇಕು. ನೋಡಿ ಇದನ್ನ ಏನಂತ ಬರ್ಕೊಳ್ತೀರಾ, ಆಸ್ SN ಫಾರ್ಮುಲಾ 7/2 2A ಪ್ಲಸ್ 6D ಇಸ್ ಈಕ್ವಲ್ ಟು 140. ಓಕೆ, ಇಲ್ಲೇ ನೋಡಿ ಕ್ಯಾನ್ಸಲ್ ಮಾಡಿ 7 1s 7 20s 2 ಆ ಕಡೆಗೆ ಹೋದ್ರೆ ಏನಾಯ್ತು, 2A ಪ್ಲಸ್ 6D ಇಸ್ ಈಕ್ವಲ್ ಟು 22s 48. ಇದನ್ನ ಈಕ್ವೇಶನ್ 1 ಅಂತ ತಗೊಳ್ಳಿ. ಇವಾಗ ಇಲ್ಲಿ ಬರೋಣ. ಇಲ್ಲೊಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ಈಗ ನಿಂಗೆ ಆಲ್ರೆಡಿ S7 ಗೊತ್ತಿದೆ, ಇಟ್ ಇಸ್ ಮೈನಸ್ ಇದೆ, ಹಂಗೇನೆ ಇದೆ 140. ಸಮ್ ಆಫ್ ಫಸ್ಟ್ 7 ಟರ್ಮ್ ಇಸ್ 140 ಇಸ್ ಈಕ್ವಲ್ ಟು 385. ಈ ಮೈನಸ್ 140 ಆ ಕಡೆಗೆ ಬಂದ್ರೆ ಏನಾಯ್ತು, S14 ಇಸ್ ಈಕ್ವಲ್ ಟು 385 ಪ್ಲಸ್ 140 ಆಯ್ತು. ಸೊ S14 ಅಂತಂದ್ರೆ ಎಷ್ಟು ಬರುತ್ತೆ, 385 ಪ್ಲಸ್ 140 ಎಷ್ಟು ಬರುತ್ತೆ, ಇಟ್ ಇಸ್ 5 8 4 12 525 ಬರುತ್ತೆ. ಈಗ ಅಪ್ಲೈ ಮಾಡಿ SN ಫಾರ್ಮುಲಾ 14/2. ಓಕೆ, 2A ಪ್ಲಸ್ 13D ಓಕೆ ಇಸ್ ಈಕ್ವಲ್ ಟು 525. ಇಲ್ಲಿ ನೋಡಿ 2 1s 2 7s. ಇಲ್ಲಿ ನೋಡಿ 7 1s ಇಲ್ಲಿ ಡೈರೆಕ್ಟ್ ಕ್ಯಾನ್ಸಲ್ ಮಾಡಿ. 7 7s 49 ರಿಮೈಂಡರ್ 35 5s. ಹಾಗಾದ್ರೆ ಏನ್ ಬಂತು, 2A ಪ್ಲಸ್ 13D ಇಸ್ ಈಕ್ವಲ್ ಟು 75. ಸಾಲ್ವ್ 1 and 2. ಸಾಲ್ವಿಂಗ್ 1 and 2 ಏನ್ ಮಾಡ್ತೀರಾ, ಅಗೇನ್ ಸಬ್ಟ್ರಾಕ್ಟಿಂಗ್ ನೀವು ಮಾಡೋದು. 2A ಪ್ಲಸ್ 13D ಇಸ್ ಈಕ್ವಲ್ ಟು 75. 2A ಪ್ಲಸ್ 6D ಈಕ್ವಲ್ಸ್ 40. ಸಾಲ್ವ್ ಮಾಡಿ. ಮೈನಸ್ 2A ಕ್ಯಾನ್ಸಲ್ ಆಯ್ತು. 13 ಮೈನಸ್ 6 ಅಂದ್ರೆ ಏನಾಯ್ತು 7D. 75 ಮೈನಸ್ 40 ಅಂದ್ರೆ 35. 7 1s 7 5s D ಈಕ್ವಲ್ಸ್ ಎಷ್ಟು ಬಂತು, 5 ಬಂತು. ಈಗ ಯಾವ್ದಾದ್ರು ಒಂದು ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿ. ಯಾವ್ದಾದ್ರು ಒಂದು ತಗೊಂಡ್ರೆ 2A ಪ್ಲಸ್ 6D ಈಕ್ವಲ್ಸ್ 40. 2A plus 6 into 5 equals 40. 2A is equal to 40 minus 6 5s 30 ಆಯಿತು. 2A plus 40 minus is equal to ಎಷ್ಟು ಬಂತು, 10 ಬಂತು. 1s 5s A ವ್ಯಾಲ್ಯೂನು ಎಷ್ಟು ಬಂತು, 5 ಬಂತು. ಅವ್ರೇನು ಕೇಳಿದ್ದಾರೆ, ಫೈಂಡ್ ಅನ್ AP ಅಂತ ಹೇಳಿ ಕೇಳಿದ್ದಾರೆ. ಫೈಂಡ್ AP ಅಂದ್ರೆ ಎಷ್ಟಾಗುತ್ತೆ, ದ ಫಸ್ಟ್ ಟರ್ಮ್ ಇಸ್ 5, ಕಾಮನ್ ಡಿಫರೆನ್ಸ್ ಇಸ್ 5. ವಾಟ್ ಇಸ್ ದ ಜನರಲ್ ಫಾರ್ಮ್, AP ಜನರಲ್ ಫಾರ್ಮ್ ಏನು, A plus D A plus 2D so on. ಅದರ ಪ್ರಕಾರ ಬರೆಯೋದಾದ್ರೆ 5 plus 5 10 10 plus 5 15 15 plus 5 20 so on. ಬೇಕಾದ್ರೆ ಚೆಕ್ ಮಾಡಿ, ನಿಮಗೆ
ಫಸ್ಟ್ 7 ಟರ್ಮ್ಸ್ ಏನು ಬರುತ್ತೆ 140 ಬರುತ್ತಾ ಅಂತ ಚೆಕ್ ಮಾಡಿ. ಎಸ್, ಇಲ್ಲೇ ನೋಡ್ತಾ ಬನ್ನಿ, ನಾನು ಇಲ್ಲೇ ತೋರಿಸ್ತೀನಿ. 5 10 15 20 25 30 35 7 ಟರ್ಮ್ಸ್. ಈಗ ನೋಡಿ ಬನ್ನಿ, 5 ಎಷ್ಟು ಬರುತ್ತೆ, 5 10 20 ಆಯಿತು. 2 ತೊಗೊಂಡ್ರೆ 2 + 3 4 5 6 7 8 8 + 3 11 11 + 3 14. ಎಸ್, 140 ಬರ್ತಿದೆ. ಅದೇ ಥರ ನಾವು ನೆಕ್ಸ್ಟ್ 7 ತೊಗೊಂಡ್ರೆ, ನೆಕ್ಸ್ಟ್ 7 ಮಾಡಿದ್ರೆ ಯು ವಿಲ್ ಗೆಟ್ ದಿ 385. ಅಥವಾ 1 to 14, ಫಸ್ಟ್ 14 ಮಾಡಿದಾಗ ನಮಗೆ 525 ಬರುತ್ತೆ. ಈ ಥರ ನೀವು ಸಾಲ್ವ್ ಮಾಡಾದ್ಮೇಲೆ ಯು ಕ್ಯಾನ್ ಚೆಕ್ ಯುವರ್ ಆನ್ಸರ್ಸ್. ಕ್ಲಿಯರ್? Next, going for next question. Yeah. Determine the AP whose 4th term is 18 and difference of the 9th term of and 15th term is 30. ಇನ್ನೊಂದ್ಸರಿ ನೋಡಿ, ಈ ಥರ ಕ್ವೆಶನ್ಸ್ನೆಲ್ಲ ಒಂದು ಸ್ವಲ್ಪ ಇನ್ನೊಂದ್ಸರಿ ನೋಡ್ಕೋಬೇಕು. ಡಿಟರ್ಮೈನ್ ಎ ಪಿ ಅಂದರೆ ನಾವು ಎ ಪಿ ಫೈಂಡ್ ಔಟ್ ಮಾಡಬೇಕು. ಓಕೆ, ಹೂಸ್ 4th term is 18. ಓಕೆ, ಒಂದೊಂದೇ ಬರ್ಕೊಳ್ತಾ ಬರೋಣ. 4th term ಅಂದರೆ A4 = 18. ಓಕೆನಾ? The difference of the 9th term from 15th term ನೋಡಿ ಇಲ್ಲಿ, ಡಿಫ್ರೆನ್ಸ್ ಆಫ್ 9th term ಫ್ರಮ್ ಅಂದರೆ ಫ್ರಮ್ ಯಾವುದರಿಂದ, ಯಾವಾಗಲೂ ತಿಳ್ಕೊಳ್ಳಿ ಫ್ರಮ್ ಅನ್ನೋದು ಫಸ್ಟ್. ಅಂದರೆ ಡಿಫ್ರೆನ್ಸ್ ಅಂದರೆ A15 - A9 = 30 ಅಂತ ಕೊಟ್ಟಿದ್ದಾರೆ. ಕ್ಲಿಯರ್ ಆಯ್ತಾ? ಇದನ್ನು ಸಿಂಪ್ಲಿಫೈ ಮಾಡ. A4 ಅಂದರೆ ಏನಂತ ಬರ್ಕೋತೀರಾ, A + 3D = 18. ಇನ್ನು ನೋಡಿ, ಇದೇ ಥರ ಕ್ವೆಶನ್ ನಾವು MCQ ಅಲ್ಲಿ ಮಾಡಿದ್ವಿ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ. 15 - 9 ಅಂದರೆ ಡೈರೆಕ್ಟಾಗಿ ನೀವು 6D ಅಂತ ಬರ್ಕೊಂಡ್ಬಿಡ್ಬಹುದು. ಅಥವಾ ಮ್ಯಾಮ್ ಹಿಂಗೆ ತಪ್ಪಾದರೆ ಇಲ್ವಾ, ಓಕೆ ವಿ ಕ್ಯಾನ್ ಡೂ ಡೈರೆಕ್ಟ್ಲಿ. ಇಲ್ಲ ಅಂತಂದ್ರೆ ಏನು ಬರೀತೀರಾ, A + 14D ಮೈನಸ್ ಆಫ್ ನೋಡಿ, ಮೈನಸ್ ಆಫ್ ಮಲ್ಟಿಪಲ್ ನೋಡಿ, ಮೈನಸ್ ಆಫ್ A + 8D = 30. ಇಲ್ಲಿ ನೋಡಿ ಏನು ಬರುತ್ತೆ, A + 14D -A - 8D = 30. ಇಲ್ಲೇ ನೋಡಿ ಕ್ಯಾನ್ಸಲ್ ಆಗಿ ಅಗೇನ್ 14D - 8D ಅಂದರೆ 6D = 30. ಇಲ್ಲೇ ನೋಡಿ 6 1s 6 5s D = ಎಷ್ಟು ಬಂತು, 5 ಬಂದೇ ಬಿಡ್ತು. ಆ 5ನ ಇಲ್ಲಿ ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಇಲ್ಲಿ A + 3 × 5 = 18. A = 18 - 5 3s ಎಷ್ಟು, 15. A = ಎಷ್ಟು ಬಂತು, 3. ಮ್ಯಾಮ್ ಇಷ್ಟು ಈಸಿ, 3 ಮಾರ್ಕ್ಸ್ ಖಂಡಿತ ಕೊಡುವಂಥ ಚಾನ್ಸಸ್ ಇದೆ, ಕೊಡಬಹುದು. ಓಕೆ, ಬಿಕಾಸ್ ನಿಮ್ಗೆ ನೋಡಿ ಪ್ರೀವಿಯಸ್ಸು ಈ ಸರಿ ಏನು ಕೊಟ್ಟಿದ್ರು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ, ಇಟ್ ವಾಸ್ 3 ಮಾರ್ಕ್ಸ್, ಎಷ್ಟು ಈಸಿ ಇತ್ತು. ಓಕೆ, ಇವಾಗ ಅವ್ರು ಏನು ಕೇಳ್ತಾರೆ, AP. ಸೊ AP ಅಂದಾಗ ನೆನಪಲ್ಲಿರಲಿ, ಜನರಲ್ ಫಾರ್ಮ್ ಬರೀರಿ, A + D A + 2D ಅಂತ ಬರೋದು. ಡೈರೆಕ್ಟಾಗಿ ಬೇಕಾದ್ರೆ ಇಲ್ಲಿ ಆ್ಯಡ್ ಮಾಡಿ. ವಾಟ್ ಇಸ್ A ವ್ಯಾಲ್ಯೂ, 3 3 + 5 8 8 + 5 ಇಟ್ ಇಸ್ 13 ಸೊ ಆನ್ ಅಂತ ಹೇಳಿ ಡೈರೆಕ್ಟಾಗಿ ಬರಿಬೋದು. ಓಕೆ, ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶನ್. ಎಸ್ ನೋಡಿ, ಈ ಥರ ಕ್ವೆಶನ್ಸ್ ತುಂಬ ಸ್ವಲ್ಪ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ ನಾನು ಒಂದಷ್ಟು ಕೀವರ್ಡ್ಸ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಏನು ಕೀವರ್ಡ್ಸ್ ಅಂದರೆ, ನಿಮ್ಮ ಬುಕ್ಕಲ್ಲಿ ಇಲ್ಲಿ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಕ್ವೆಶನಲ್ಲಿ 3 terms 4 terms ನೋಡ್ತಾ ಬನ್ನಿ. 3 ಅಥವಾ 4 terms ಅಂತ ಕೊಟ್ಟು, ಆ ಥರ ಕೊಟ್ಟಾಗ ನಿಮಗೆ ಈ ಪ್ರಾಡಕ್ಟ್ ಅನ್ನೋ ವರ್ಡ್ ಬಂದಾಗ ನೋಡ್ತಾ ಬನ್ನಿ, ನೋಟ್ ಮಾಡ್ಕೊಳ್ಳಿ. ನಾನು ಆಮೇಲೆ ರೇಸ್ ಮಾಡ್ತೀನಿ. ಪ್ರಾಡಕ್ಟ್, ರೆಸಿಪ್ರೋಕಲ್ ಅಥವಾ ರೇಷಿಯೋ ಅಥವಾ ಸ್ಕ್ವೇರ್, ಈ ಥರ ವರ್ಡ್ಸ್ ಎಲ್ಲ ಬಂದಾಗ ನಾವಿಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಟರ್ಮ್ಸ್ನ ನಾವು ಅಸ್ಯೂಮ್ ಮಾಡ್ಕೋತೀವಿ. ವಿ ವಿಲ್ ಲೆಟ್ ಅಸ್ ಟೇಕ್ ಅಂತ ಮಾಡ್ಕೋತೀವಿ. ಅಂದರೆ 3 terms ನೋಡ್ತಾ ಬನ್ನಿ. 3 terms ಅಂತ ಬಂದಾಗ ನಾವೇನು ಮಾಡ್ತೀವಿ ಅಂದರೆ A - D A + D ಅಂತ ತಗೊಳ್ತೀವಿ. ಯಾಕೆ ಅಂತಂದಾಗ ಪ್ರಾಡಕ್ಟ್ ಬಂದಾಗ ಡೈರೆಕ್ಟಾಗಿ ನಿಮಗೆ ಪ್ಲಸ್ ಮೈನಸ್ ಈ ಥರ ಅಡಿಷನ್ ಮಾಡಿದಾಗಲೂ ಪ್ರಾಡಕ್ಟ್ ಮಾಡಿದಾಗ ಕ್ಯಾನ್ಸಲ್ ಆಗಲಿ ಅನ್ನೋದಕ್ಕೋಸ್ಕರ. ಸೊ ನೋಟ್ ಮಾಡ್ಕೊಳ್ಳಿ, ವೆನ್ ಎವರ್ ಇಟ್ ಈಸ್ ಆಸ್ಡ್ 3 terms ವಿ ವಿಲ್ ಗೋ ಫಾರ್ ದಿಸ್ A - D A + D. 4 terms ನೋಡಿ, 4 terms ಅಂತ ಬಂದಾಗ ನೋಟ್ ಮಾಡ್ಕೊಳ್ಳಿ, A - 3D, A - D, A + D, A + 3D. ಇದನ್ನ ನೋಟ್ ಮಾಡ್ಕೊಳ್ಳಿ ಪ್ಲೀಸ್, ಇದನ್ನೊಂದು ಕಡೆ ನೋಟ್ ಮಾಡ್ಕೊಳ್ಳಿ. 3 ಅಥವಾ 4 terms ಅಂತ ಕೊಟ್ಟಾಗ ಕ್ವೆಶನ್ ಅಲ್ಲಿ ಪ್ರಾಡಕ್ಟ್, ರೆಸಿಪ್ರೋಕಲ್, ರೇಷಿಯೋ, ಸ್ಕ್ವೇರ್ ಈ ಥರ ಎಲ್ಲ ವರ್ಡ್ಸ್ ಬಂದಾಗ ಯು ಹ್ಯಾವ್ ಟು ಯೂಸ್ ದೀಸ್ ಟೈಪ್ಸ್ ಆಫ್ ಆಸ್ ಅನ್ ಎ ಪಿಲಿದೆ ಅಂತ ಹೇಳಿ ನೀವು ಬರ್ಕೊಳ್ಬೇಕಾಗತ್ತೆ. ಲೆಟ್ ಅಸ್ ಟೇಕ್ 3 numbers, ಲೆಟ್ ಅಸ್ ಟೇಕ್ 3 terms, ಈ ಥರ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಸೊ ಈ ಕ್ವೆಶನ್ ನೋಡ್ತಾ ಬರೋಣ. ಇದನ್ನ ನೋಟ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಯಾ, ಕಮಿಂಗ್ ಟು ದ ನೆಕ್ಸ್ಟ್, ಇಲ್ಲಿ ನೋಡ್ತಾ ಬನ್ನಿ ಏನು ಕೊಟ್ಟಿದ್ದಾರೆ, ಏನು ಕ್ವೆಶನ್ ಕೊಟ್ಟಿದ್ದಾರೆ. ದಿ ಸಮ್ ಆಫ್ 4 consecutive numbers are in AP and the ratio of the product of first and last term
ಟು ದಿ ಪ್ರಾಡಕ್ಟ್ ಆಫ್ ಟೂ ಮಿಡಲ್ ಟರ್ಮ್ಸ್ ಈ 7:15 ಫೈಂಡ್ ದಿ ನಂಬರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ಫಸ್ಟ್ ಪಾರ್ಟ್ ಏನಿದೆ, ದ ಸಮ್ ಆಫ್ 4 ಟರ್ಮ್ಸ್ 4 ಅಂತ ಇದೆ, ಹೌದಾ? ಆಮೇಲೆ ನಿಮ್ಮ ಕ್ವೆಶನ್ ಅಲ್ಲಿ ಪ್ರಾಡಕ್ಟ್ ಅನ್ನೋದು, ರೇಷಿಯೋ ಅನ್ನೋದೆಲ್ಲ ಬಂದಿದೆ. ಹಾಗಾದ್ರೆ ನಾವೇನ್ ಮಾಡ್ಕೋಬೇಕು, ಲೆಟ್ 4 ನಂಬರ್ಸ್ ಬಿ. ಏನೇನಂತ ತಗೊಳ್ತೀರಾ, ಆಸ್ ನಾವು ಜಸ್ಟ್ ನಾವು ಐ ಟೋಲ್ಡ್ a minus 3d, a minus d, a plus d, a plus 3d. ಅರ್ಥ ಆಯ್ತಾ? ಈಗೇನಂತ ಹೇಳಿದ್ದಾರೆ, ದ ಸಮ್ ಆಫ್ 4 ಈ 4 ಆ್ಯಡ್ ಮಾಡಿದ್ರೆ ಎಷ್ಟಾಗತ್ತಂತೆ 32. ಆಸ್ ಪರ್ ಫಸ್ಟ್ ಒನ್ ಏನು ಮಾಡ್ತೀರಾ, a minus 3d ಪ್ಲಸ್ a minus d ಪ್ಲಸ್ a plus d ಪ್ಲಸ್ a plus 3d ಈಕ್ವಲ್ಸ್ ಎಷ್ಟು 32. ಇಲ್ಲೇ ನೋಡಿ ಮೈನಸ್ 3d ಪ್ಲಸ್ 3d ಮೈನಸ್ ಡಿ ಪ್ಲಸ್ ಡಿ, ಎ ಪ್ಲಸ್ ಎ ಏನಾಯಿತು 4a ಈಕ್ವಲ್ಸ್ 32. 4 1s 4 8s, ಎ ಈಕ್ವಲ್ಸ್ ಏನು ಬಂದಿದೆ 8. ಕ್ಲಿಯರ್ ಆಯ್ತಾ? ಎಸ್ ನೋಡಿ, ಅದಕ್ಕೆ ನಿಮಗೆ ಈ ಥರ ತಗೊಳ್ಳೋದು. ಎಲ್ಲಾದರೂ ಒಂದು ಕಡೆ ಆ್ಯಡ್ ಮಾಡಿದಾಗ ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದಾಗ ಇಟ್ ವಿಲ್ ಕ್ಯಾನ್ಸಲ್. ಕೆಲವ್ರು ಅಂತೀರಾ ಮ್ಯಾಮ್ a minus 2d, a minus d, a plus d, a plus 2d ತಗೊಳ್ಬಹುದಿತ್ತಲ್ಲ. ಬಟ್ ಅದು ಎಲ್ಲ ಕೇಸಸಲ್ಲೂ ಸ್ಯಾಟಿಸ್ಫೈ ಆಗಲ್ಲ, ಎಲ್ಲ ಕ್ವೆಶನಲ್ಲೂ ಸ್ಯಾಟಿಸ್ಫೈ ಆಗಲ್ಲ ಅದು. ಬಟ್ ಇದು ನೋಡಿ, ಇದು ನೀವೇನು ತಗೊಳ್ತೀರಾ ಇಲ್ಲಿ, ಇದೆಲ್ಲ ಕ್ವೆಶನ್ಸ್ಗೂ ಸ್ಯಾಟಿಸ್ಫೈ ಆಗುತ್ತೆ. ಓಕೆ, ಈಗ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಏನಂತ ಕೊಡಿ, ನಾನು ರೇಷಿಯೋ ತಗೊಳ್ಬೇಕಂತೆ. ಯಾವುದಕ್ಕೆ, ದಿ ಪ್ರಾಡಕ್ಟ್ ಆಫ್ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ ಟು ದಿ ಪ್ರಾಡಕ್ಟ್ ಆಫ್ 2 ಮಿಡಲ್ ಟರ್ಮ್ಸ್. ಓಕೆ, ರೇಷಿಯೋ ಅಂತಂದ್ರೆ ಆಸ್ ಯು ನೋ ದಟ್ 1/, ಅಂತ ತಗೊಳ್ಬೇಕು. ಮೀನ್ಸ್ ಬೈ ದಟ್ ಫ್ರಾಕ್ಷನ್ ಟೈಪ್ ಆರ್ ಲೈಕ್ ಡಿವಿಷನ್ ಟೈಪ್ ತಗೊಳ್ತೀರಾ, ಹೌದಾ? ಯಾವುದ್ರ ಮಧ್ಯೆ, ದ ಪ್ರಾಡಕ್ಟ್ ಆಫ್ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್. ನೋಡಿ, ಇದು ಫಸ್ಟು, ಇದು ಲಾಸ್ಟ್. ನೋಡಿ, ದಿಸ್ ಇಸ್ ಫಸ್ಟ್, ದಿಸ್ ಇಸ್ ಲಾಸ್ಟ್, ದೀಸ್ ಟು ಆರ್ 2 ಮಿಡಲ್. ಪ್ರಾಡಕ್ಟ್ ಅಂತ ಬಂದಾಗ ನೋಡಿ, a minus 3d ಇಂಟು a plus 3d ಫಸ್ಟ್ ಆ್ಯಂಡ್ ಲಾಸ್ಟ್ ಟು ದಿ ರೇಷಿಯೋ ಅಂದಾಗ ವಿ ಹ್ಯಾವ್ ಟು ಟೇಕ್ ಲೈಕ್ ಡಿವಿಷನ್ 2 ಮಿಡಲ್ ಟರ್ಮ್ಸ್. a minus d, a plus d ಇಸ್ ಈಕ್ವಲ್ ಟು ಎಷ್ಟು ರೇಷಿಯೋ 7:15. 7:15 ಅಂದ್ರೆ ಅದನ್ನ ಏನಂತ ಬರೀತೀರಾ 7/15. ಆಕ್ಚುಲಿ ಇದೇ ಕ್ವೆಶನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳ್ತಾರೆ. ದ ರೇಷಿಯೋ ಆಫ್ ಪ್ರಾಡಕ್ಟ್ ಆಫ್ ಮೀನ್ಸ್ ಟು ದಿ ಎಕ್ಸ್ಟ್ರೀಮ್ಸ್ ಅಂತ ಕೂಡ ಕೇಳ್ತಾರೆ. ನೋಡಿ, ನಿಮಗೆ ಮೀನ್ಸು ಎಕ್ಸ್ಟ್ರೀಮ್ಸ್ ಗೊತ್ತಿದೆ ಅಂದ್ಕೊಳ್ತೀನಿ. ಈಗ ನೀವು ಲೋಯರ್ ಕ್ಲಾಸಸ್ ಅಲ್ಲಿ a is to b is as to c is to d ಇದು ನೋಡಿರ್ಬೋದು, ರೇಷಿಯೋ ಅಂಡ್ ಪ್ರಪೋರ್ಷನ್. ಈ ಮಿಡಲ್ 2ನ ನಾವು ಮೀನ್ಸ್ ಅಂತ ಕರಿತೀವಿ, ಲಾಸ್ಟ್ 2ನ ಎಕ್ಸ್ಟ್ರೀಮ್ಸ್ ಅಂತ ಕರಿತೀವಿ. ಸೇಮ್ ಇದೇ ಕ್ವೆಶನ್ನೇ, ದ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಟು ದಿ ಪ್ರಾಡಕ್ಟ್ ಆಫ್ ಮೀನ್ಸ್ ಈ 7:15 ಅಂತ ಹೇಳಿ ಕೊಡುವಂಥ ಚಾನ್ಸಸ್ ಇದೆ. ನೋಟ್ ಮಾಡ್ಕೊಳ್ಳಿ, ಅವಾಗಲೂ ಸೇಮ್ ಇದೇ ಥರನೇ ಬರುತ್ತೆ. ಸರಿನಾ? ಈಗ ನೋಡೋಕೆ ಇದು ಯಾವ ಥರ ಇದೆ. ಆ್ಯಕ್ಚುಲಿ ಇಲ್ಲಿ ನಿಮಗೆ ಬರುವಂಥದ್ದು a plus b ಇಂಟು a minus b. a plus b ಇಂಟು a minus b ಅಂದರೆ ಏನು, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಡೈರೆಕ್ಟಾಗಿ ತೊಗೊಳ್ಬೋದು. ಅದರ ಪ್ರಕಾರ ನೋಡೋದಾದರೆ ನೀವು ನೋಡಿ, a minus 3d, a plus 3d ಅಂದರೆ a ಸ್ಕ್ವೇರ್ ಮೈನಸ್ 3d ಸ್ಕ್ವೇರ್ ಅಂದರೆ 9d ಸ್ಕ್ವೇರ್ ಬೈ ಇದು a ಸ್ಕ್ವೇರ್ ಮೈನಸ್ d ಸ್ಕ್ವೇರ್ ಈಕ್ವಲ್ 7/15. ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಎಲ್ಲ ನೋಡಿ 15 ಇಂಟು a ಸ್ಕ್ವೇರ್ 15a ಸ್ಕ್ವೇರ್ ಮೈನಸ್ 15 9s it is 135d square equals 7 into a square 7a square minus 7d square. d ನ ಏನ ಒಂದು ಕಡೆ ಮಾಡ್ಕೊಳ್ಳೋಣ, 15a square minus 7a square minus 7d square plus 135d square. ಇದನ್ನ ಈ ಕಡೆಗೆ ತಂದೆ, ಇದನ್ನ ಈ ಕಡೆಗೆ ತಂದೆ. 15a square minus 7a square ಅಂತಂದ್ರೆ ಏನು ಬರುತ್ತೆ 8a square. ಓಕೆ, is equal to ಇಲ್ಲಿ ನೋಡಿ minus 7d square plus 135 ಅಲ್ಲಿ if I take 7 ಬಂದರೆ ಏನಾಗುತ್ತೆ 128 ಬರುತ್ತೆ, 128d square. ಈಗ let us substitute a value. ನೋಡಿ ಇಲ್ಲಿ 8 into 8 square is equal to 128d square. ಇಲ್ಲೇ ನೋಡಿ 8 3 times 8 ಕ್ಯೂಬ್ ನ ನೆನಪು ಮಾಡ್ಕೊಳ್ಳಿ. 8 ಕ್ಯೂಬ್ ಏನು ಬರುತ್ತೆ, 8 8s 64, 64 8s 64 8s ಏನು ಬರುತ್ತೆ, it is 512 ಬರುತ್ತೆ. 512 is equal to 128d square. ಇಲ್ಲಿ ಅಬ್ಸರ್ವ್ ಮಾಡಿ, 128 1s 128 4s ಬರುತ್ತೆ. ಚೆಕ್ ಮಾಡಿ ಬೇಕಾದ್ರೆ, 12 ಅಲ್ವಾ, 2 8 ಅಲ್ಲಿ 2 ಅಂತಂದ್ರೆ ಇಟ್ ಇಸ್ 4s. ಹಾಗಾದ್ರೆ d ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಬಂತು 4. d ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4. ನಮಗೆ d ವ್ಯಾಲ್ಯೂ ಏನು ಬಂತು ಪ್ಲಸ್ ಆರ್ ಮೈನಸ್ 2. ಪ್ಲಸ್ 2 ಆದರೂ ಆಗ್ಬೋದು, ಮೈನಸ್ 2 ಆದರೂ ಆಗ್ಬೋದು. ಓಕೆನಾ? ಕಾಮನ್ ಡಿಫ್ರೆನ್ಸ್, ಇಟ್ ಕ್ಯಾನ್ ಬಿ ಪ್ಲಸ್ 2 ಆರ್ ಇಟ್ ಕ್ಯಾನ್ ಬಿ ಮೈನಸ್ 2. ಇವಾಗ ಅವ್ರು ಏನು ಕೇಳಿದರೆ ಫೈಂಡ್ ದಿ ನಂಬರ್ಸ್, ಅಂದರೆ ಈ ನಂಬರ್ಸ್ಗೆ ಅಷ್ಟೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬನ್ನಿ. ಈಗ ನೋಡಿ a minus 3d ಇಲ್ಲೇ ನೋಡ್ತಾ ಬನ್ನಿ. a minus 3d ಅಂತಂದರೆ 8
-3 ಪ್ಲಸ್ 2 ತಗೊಳ್ತಾ ಇದ್ದೀನಿ ನಾನೀಗ ಪ್ಲಸ್ 2. ಆಗ ನೋಡಿ ಇಲ್ಲಿ 3 - 2 ಅಂತಂದ್ರೆ 6, 8 - 6 ಅಂದ್ರೆ 2 ಆಯ್ತು. ಇಲ್ಲಿ ಡೈರೆಕ್ಟ್ ಆಗಿ ಬರೀತಿದ್ದೀನಿ. ನೆಕ್ಸ್ಟ್ 8 - 2 ಇಟ್ ಇಸ್ 6. 8 + 2 10. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ 3 × 2 = 6. 6 + 8 ಇಟ್ ಇಸ್ 14. ಇಲ್ಲಿ ಅಬ್ಸರ್ವ್ ಮಾಡಿ ಕಾಮನ್ ಡಿಫರೆನ್ಸ್ 14 - 10. ಇಲ್ಲಿ ನೋಡಿ 14 - 10 ಯು ವಿಲ್ ಗೆಟ್ ಇಟ್ ಆಸ್ 4. 10 - 6 ಇಟ್ ಇಸ್ 4. 6 - 2 ಇಟ್ ಇಸ್ 4. ಕಾಮನ್ ಡಿಫರೆನ್ಸ್ ಸೇಮ್ ಸಿಗುತ್ತೆ. ಕ್ಲಿಯರ್ ಆಯ್ತಾ? ಬಟ್ ಕಾಮನ್ ಡಿಫರೆನ್ಸ್ 2 ಅಲ್ವಾ ಮ್ಯಾಮ್ ಅಂತ ನಿಮ್ಗೆ ಕೇಳ್ಬೋದು. ಬಟ್ ನಾವಿಲ್ಲಿ ತೊಗೊಂಡಿರೋದು 3D. 2D ಇನ್ ಬಿಟ್ವೀನ್ 2D ಬರುತ್ತೆ. ಅವಾಗ ನಿಮಗೆ 4 ಇಲ್ಲೇ ಅಬ್ಸರ್ವ್ ಮಾಡಿ. 2D ಅಂತಂದ್ರೆ 4 ಬರುತ್ತೆ. 4 ಆದ್ಮೇಲೆ 6, 6 ಆದ್ಮೇಲೆ 8, 8 ಆದ್ಮೇಲೆ 10, 10 ಆದ್ಮೇಲೆ 12. ಓಕೆನಾ? ಬಿಕಾಸ್ ಇನ್ ಬಿಟ್ವೀನ್ ನಾವಿಲ್ಲಿ ಎ ಬಿಟ್ಟಿದ್ದೀವಿ, A - 2D, A - 3D ಬಿಟ್ಟಿದ್ದೀವಿ. ಇನ್ ಬಿಟ್ವೀನ್ ಅದನ್ನು ತಗೊಂಡಾಗ ಇವು ವಿಲ್ ಗೆಟ್ ದಿ ಕಾಮನ್ ಡಿಫರೆನ್ಸ್ ಸೇಮ್. ಇಲ್ಲ ಇವಾಗ ನೆಗೆಟಿವ್ ತಗೊಂಡಿದ್ರೆ ಏನಾಗ್ತಿತ್ತು? ಇದು ರಿವರ್ಸ್ ಆಗ್ತಿತ್ತು. 14, 10, 6, 2 ಈ ಥರ ಸಾಲ್ವ್ ಮಾಡ್ತೀರಾ. ಓಕೆ, ಸೊ ನಾನು ಈಗ ಆಲ್ರೆಡಿ ಹೇಳಿದಾಗೆ 3 ಟರ್ಮ್ಸ್ 4 ಟರ್ಮ್ಸ್ ಅಂತ ಕೊಟ್ಟಾಗ ನಾನು ಏನು ಹೇಳಿದ್ದೀನಿ ಅದನ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. ಇನ್ನೆರಡು ಕ್ವೆಶನ್ ಇದೆ, ಎಂಡ್ ಆಗುತ್ತೆ. ಸೊ ಪ್ಲೀಸ್ ಪ್ರತಿಯೊಂದು ಕ್ವೆಶನ್, ಯಾಕಂದ್ರೆ ಇದನ್ನ ನಾನು ಎಲ್ಲೆಲ್ಲಿ ಯಾವ ಎಕ್ಸಾಮಲ್ಲಿ ಕೇಳಿದ್ರು ಅಂತ ಹೇಳಿ ನೋಟ್ ಮಾಡಿಕೊಂಡು ಹೇಳ್ಕೊಡ್ತಾ ಇರೋದು. ಮಿಸ್ ಮಾಡದೆ ಪ್ರತಿಯೊಂದು ಕ್ವೆಶನ್ ಬರ್ಕೊಂಡು ನೀವು ಮತ್ತೆ ಓನ್ ಆಗಿ ಸಾಲ್ವ್ ಮಾಡಿ. ಫೈಂಡ್ ದಿ ಕಾಮನ್ ಡಿಫರೆನ್ಸ್ ಆಫ್ ಅನ್ AP whose first term is 5 and the sum of first 4 terms is half of sum of next 4 terms ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕು ಈ ಕ್ವೆಶನ್. ಇಲ್ಲಿ ನಾವು ಫೈಂಡ್ ಕಾಮನ್ ಡಿಫರೆನ್ಸ್ D ಕೇಳ್ತಾ ಇದ್ದಾರೆ. ಫಸ್ಟ್ ಟರ್ಮ್ ಅವರೇ ಕೊಟ್ಟಿದ್ದಾರೆ, ಅಂದ್ರೆ A ವ್ಯಾಲ್ಯೂ 5 ಅಂತೆ. ಓಕೆನಾ? ಇಲ್ಲಿ ನೆಕ್ಸ್ಟ್ ಮುಂದಕ್ಕೆ ನೋಡಿ, ದ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ನೋಡಿ. ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಅಂದ್ರೆ ಏನು? S4. ಹಾಫ್ ಆಫ್ ಅಂದ್ರೆ 1/2. ನೆಕ್ಸ್ಟ್ 4 ಟರ್ಮ್ಸ್ ಈಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ನೆಕ್ಸ್ಟ್ 4 ಟರ್ಮ್ಸ್ ಅನ್ನೋದಕ್ಕೆ ಸಪ್ರೇಟ್ ಆಗಿ ನಾವು ತಗೊಳಕ್ಕಾಗಲ್ಲ. ನಾವೇನ್ ಮಾಡ್ಬೇಕಾಗತ್ತೆ? S8 - S4 ಅಂತ ಹೇಳಿ ತಗೊಳ್ಬೇಕಾಗತ್ತೆ. ಕ್ಲಿಯರ್ ಆಯ್ತಾ? S8 - S4 ಅಂತ ಹೇಳಿ ತಗೊಳ್ಬೇಕಾಗತ್ತೆ. ಆಡ್ ಮಾಡಿ ಟೋಟಲ್, ಆದ್ರೆ ಫಸ್ಟ್ 4 ತೆಗೆದ್ಬಿಡೋದು. ಈಗ ಇದನ್ನ ಸಿಂಪ್ಲಿಫೈ ಮಾಡಿ. 2 ಈ ಕಡೆಗೆ ಬಂದ್ರೆ ಏನಾಯ್ತು? 2S4 ಆಯ್ತು ಇಸ್ ಈಕ್ವಲ್ ಟು S8 - S4. ಈ S4 ಈ ಕಡೆಗೆ ಬರಲಿ. 2S4 + S4 ಇಸ್ ಈಕ್ವಲ್ ಟು S8. ಯಾಕಂದ್ರೆ ಇಲ್ಲೆಲ್ಲೂ ನಿಮಗೆ ಕೊಟ್ಟಿರೋ ಟರ್ಮ್ಸ್ ಕೊಟ್ಟಿಲ್ಲ, ಹಾಗಾಗಿ ಇಲ್ಲೇ ನೋಡಿ 2S4 + S4 ಅಂದ್ರೆ 3S4 ಇಸ್ ಈಕ್ವಲ್ ಟು S8. ಈಗ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. ಏನು ಬರುತ್ತೆ? 3 × S4 ಅಂದ್ರೆ 4/2. 2A + 3D. ಓಕೆ, SN ಫಾರ್ಮುಲಾ. ಇದು 8/2. 2A + 7D. ಸಿಂಪ್ಲಿಫೈ ಮಾಡ್ತಾ ಬನ್ನಿ. ಇಲ್ಲೇ ನೋಡಿ 2 1s 2 2s 2 1s 2 4s. ಇಲ್ಲೇನಾಯ್ತು? 3 2s ಕಂಪ್ಲೀಟ್, ಇದು 6 ಆಗ್ಬಿಡ್ತು. 6 × 2A + 3D ಈಕ್ವಲ್ಸ್ 4 × 2A + 7D. ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 2 × 8 is 12A, 6 3s 18D, 4 2s 8A, 4 7s 28D. ಈಗ D ನೆಲ್ಲ ಒಂದು ಕಡೆ, ಏನೆಲ್ಲ ಒಂದು ಕಡೆ ಮಾಡೋಣ. 12A - 8A, 28D - 18D. ಸರಿನಾ? ಈಗ ನೋಡಿ 12A - 8A it is 4A. 28D - 18D, 28 - 18 ಅಂತಂದ್ರೆ ಏನು ಬರುತ್ತೆ? 10D ಆಯ್ತು. ಈಗ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದಿಸ್ 5 ಹಿಯರ್. 4 × 5 ಈಕ್ವಲ್ಸ್ 10D. 5 4s ಎಷ್ಟು ಬರುತ್ತೆ? 20 ಈಕ್ವಲ್ಸ್ 10D. 10 1s 10 2s D ಈಕ್ವಲ್ಸ್ ಎಷ್ಟು ಬಂತು? 2. ಈ ತರ ಮ್ಯಾಮ್ ಇದನ್ನ 3 ಮಾರ್ಕ್ಸ್, ಖಂಡಿತ 3 ಮಾರ್ಕ್ಸ್ ಕೇಳ್ತಾರೆ. ಇಲ್ಲಿ ಹೇಗಪ್ಪ ಅಂತಂದ್ರೆ ನೋಡಿ, ಇದನ್ನ ಬರ್ಕೊಳ್ತೀರಾ ಈ ಈಕ್ವೇಶನ್, ಅದನ್ನ ಡೈರೆಕ್ಟ್ ಆಗಿ ನೋಡಿ ಇದನ್ನ ಬರ್ಕೊಳ್ಳೋಕೆ ವಿ ವಿಲ್ ಗೆಟ್ ಟಿಲ್ 1 ಮಾರ್ಕ್. ಸಿಂಪ್ಲಿಫೈ ಮಾಡ್ತೀರಾ ಇದನ್ನ ನೋಡಿ, ಲೆಸನ್ ಫಾರ್ಮುಲಾದಲ್ಲಿ ಬರ್ಕೊಳ್ಳೋಕೆ ಹಾಫ್ ಮಾರ್ಕ್, ವಿಲ್ ಗೆಟ್ ರಿಲೇಶನ್ಶಿಪ್. ಈ ತರ ದೇ ಕ್ಯಾನ್ ಡಿವೈಡ್ ಹಾಫ್ ಆಫ್ ಮಾರ್ಕ್. ಅಂದ್ರೆ ಇಲ್ಲ, ಅರ್ಥ ಮಾಡ್ಕೋಬೇಕಾಗಿರೋದು ನೀವು, ದ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಇಸ್ ಹಾಫ್ ಆಫ್ ಸಮ್ ಆಫ್ ನೆಕ್ಸ್ಟ್ 4 ಟರ್ಮ್ಸ್. ನಾನು ಹೇಳಿದ್ದೀನಿ ನೆಕ್ಸ್ಟ್ ಅಂತ ಬಂದಾಗ ವಿ ಕಾಂಟ್ ಗೋ ದಟ್. ಅವಾಗ ಏನ್ ಮಾಡ್ಬೇಕು? ಟೋಟಲ್ 4 ಅಂದಾಗ 8 - 4 ಮಾಡ್ಕೊಳ್ಳಿ. S8 - S4. ಇಲ್ಲೇನ್ ಮಾಡಿದೆ? 2 ಈ ಕಡೆಗೆ ತಂದೆ. 2 × S4 S8. ಇಲ್ಲಿ S4 ಒಂದು ಕಡೆ, ಇಲ್ಲಿ ಬಿಕಾಸ್ ವಿ ಡೋಂಟ್ ನೋ D ವ್ಯಾಲ್ಯೂ, ಯಾವುದೇ ತರ AP ಏನು ಕೊಟ್ಟಿಲ್ಲ. ಅವಾಗ ನೀವು ಡೈರೆಕ್ಟ್ ಆಗಿ ಇದನ್ನ ಸಿಂಪ್ಲಿಫೈ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಯು ವಿಲ್ ಗೆಟ್ ದ D ವ್ಯಾಲ್ಯೂ. ಓಕೆ, ಸೊ ಐ ಆಮ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶನ್. ಇದು ನಿಮಗೆ ಹೋಮ್ವರ್ಕ್ ಕ್ವೆಶನ್ ಇದು, ಬಿಕಾಸ್ ನಾನು ಈಗ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಇದು ನಿಮಗೆ ಈ ಕ್ವೆಶನ್ ನೀವು ಸಾಲ್ವ್ ಮಾಡಿ ನನಗೆ ಕಮೆಂಟ್ ಮಾಡಲೇಬೇಕು. ಯಾಕಂದ್ರೆ ಇಲ್ಲಿ ನಾನು ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಅಂತಿದೆ,
ಇಲ್ಲಿ ಪ್ರಾಡಕ್ಟ್ ಅನ್ನೋ ವರ್ಡ್ ಇದೆ. 3 ಟರ್ಮ್ಸ್ ಯಾವ್ದು ತಗೊಳ್ಬೇಕು ಅನ್ನೋದು ಗೊತ್ತಿದೆ. ಸಾಲ್ವ್ ಮಾಡಿ ಇದಕ್ಕೆ ಆನ್ಸರ್ನ ನನಗೆ ಕಮೆಂಟ್ ಮಾಡಿ. ಓಕೆ, ಇಫ್ ದ ಪ್ರಾಡಕ್ಟ್ ಆಫ್ ಫಸ್ಟ್ ಅಂಡ್ ಸೆಕೆಂಡ್ ಟರ್ಮ್ ಎಕ್ಸೀಡ್ಸ್ 4 times ದಿ ಥರ್ಡ್ ಟರ್ಮ್ ಬೈ 12. ಬೇಕಾದ್ರೆ ಇದನ್ನ ಈಕ್ವೇಶನ್ ಆಗಿ ಹೇಳ್ತೀನಿ, ಇದನ್ನ ಸಾಲ್ವ್ ಮಾಡಿ. ನೋಡಿ ಇಲ್ಲಿ ಏನಂತ ತಗೊಳ್ತೀರಾ, ಲೆಟ್ ವಾಟ್ ಆರ್ ದ 3 ಟರ್ಮ್ಸ್, a ಮೈನಸ್ ಡಿ, a ಪ್ಲಸ್ ಡಿ ಅಂತ ತಗೊಳ್ತೀರಾ. ಹೌದಾ, ಇಲ್ಲೇನು ಕೊಟ್ಟಿದ್ದಾನೆ, ದ ಪ್ರಾಡಕ್ಟ್ ಆಫ್ ಫಸ್ಟ್ 2 ಟರ್ಮ್ಸ್ ಅಂದ್ರೆ ಇವೆರಡೆ, a ಮೈನಸ್ ಡಿ ಇಂಟು a ಇಸ್ ಈಕ್ವಲ್ ಟು ಎಕ್ಸೀಡ್ಸ್ 4 times. ನೋಡಿ ಇಲ್ಲಿ ಎಕ್ಸೀಡ್ಸ್ ಅಂದ್ರೆ ಏನು, ಪ್ಲಸ್ ಅಂತ, ಎಷ್ಟು 12 ಪ್ಲಸ್ 4 times ದಿ ಥರ್ಡ್ ಟರ್ಮ್ 4 ಇಂಟು a ಪ್ಲಸ್ ಡಿ. ಸರಿನಾ, ಇದನ್ನ ಸಾಲ್ವ್ ಮಾಡಿ, ಸಿಂಪ್ಲಿಫೈ ಮಾಡಿ. ಓಕೆ, ಆಮೇಲೆ ಫಸ್ಟ್ ಏನ್ ಮಾಡಿ, ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಬಿಡಿ. ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಆಫ್ ನೇಪಿ ಇಸ್ 48 ಅಂತ ಕೊಟ್ಟಿದ್ದಾರೆ. ಎ ಮೈನಸ್ ಡಿ, ಎ ಪ್ಲಸ್ ಡಿ, ಇದನ್ನೆಲ್ಲ ಆಡ್ ಮಾಡಿದ್ರೆ ಎ ವ್ಯಾಲ್ಯೂ ಬರುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಡಿ ವ್ಯಾಲ್ಯೂ ಬರುತ್ತೆ, ಫೈಂಡ್ ಎ ಪಿ ಸಿಗುತ್ತೆ. ಓಕೆ, ದಿಸ್ ಇಸ್ ಹೋಮ್ ವರ್ಕ್. ಸಾಲ್ವ್ ಮಾಡಿ ನಂಗೆ ಆನ್ಸರ್ನ ಕಮೆಂಟ್ ಮಾಡಿ. ಐ ಆಮ್ ಗೋಯಿಂಗ್ ಫಾರ್ ಲಾಸ್ಟ್ ಕ್ವೆಶನ್ ಇನ್ ದಿಸ್ ಸೀರೀಸ್. ಯಾ, find 4 consecutive terms in an AP whose sum is 20 and the sum of whose squares is 120 ಅಂತಿದೆ. As I told, ನೋಡಿ ಇಲ್ಲಿ 4 terms ಇದೆ, ಸ್ಕ್ವೇರ್ ಅನ್ನೋ ವರ್ಡ್ ಇದೆ, ಹಾಗಾದ್ರೆ ನೀವು ಲೆಟ್ ಅಸ್ಯೂಮ್ ಮಾಡ್ಕೋಬೇಕು. ಲೆಟ್ 4 terms ಬಿ ಏನಂತ ತಗೊಳ್ತೀರಾ, a ಮೈನಸ್ 3d, ಓಕೆ, a ಮೈನಸ್ ಡಿ, a ಪ್ಲಸ್ ಡಿ, a ಪ್ಲಸ್ 3d. ಓಕೆ, ಫಸ್ಟ್ ಏನ್ ಮಾಡ್ಬೇಕಂತ, ಸಮ್ ಇಸ್ 20 ಇವೆಲ್ಲ ಆಡ್ ಮಾಡೋಣ. a minus 3d plus a minus d plus a plus d plus a plus 3d equals 20. ನೋಡಿ, minus 3d plus 3d minus d plus d 4a equals 20. ಇಲ್ಲ ನೋಡಿ, 4 1s 4 5s a equals ಎಷ್ಟು ಬಂತು, 5 ಬಂದಿದೆ. ನೆಕ್ಸ್ಟ್ ಸಮ್ ಆಫ್ ಸ್ಕ್ವೇರ್ಸ್ ಅಂತ ಹೇಳಿದ್ದಾರೆ, ಅಂದ್ರೆ ಎಲ್ಲದನ್ನು ಸ್ಕ್ವೇರ್ ಮಾಡಿ ಆಡ್ ಮಾಡ್ಬೇಕು. ಹಾಗಾದ್ರೆ ಅದ್ರ ಪ್ರಕಾರ ನೋಡಿ, a minus 3d whole square plus a minus d whole square, a plus d whole square plus a plus 3d whole square is equal to 120. ಇದನ್ನು ಸಾಲ್ವ್ ಮಾಡೋಣ. ಫಸ್ಟ್ ಇದನ್ನು ಸಾಲ್ವ್ ಮಾಡಿ, ಆಫ್ಟರ್ವರ್ಡ್ಸ್ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದಿ a ವ್ಯಾಲ್ಯೂ. ಇದು ನೋಡಕ್ಕೆ ಯಾವ ಥರ ಇದೆ, a ಮೈನಸ್ ಬಿ ಹೋಲ್ ಸ್ಕ್ವೇರ್. ಅದ್ರ ಪ್ರಕಾರ ನೋಡಿ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ 9d ಸ್ಕ್ವೇರ್ 2ab. ನೋಡಿ 2ab ಅಂತ ತಗೊಳ್ಳೋದಾದ್ರೆ 2 3s 6ad ಬರುತ್ತೆ. ಓಕೆನಾ, ನೆಕ್ಸ್ಟ್ ಅದೇ ಥರ ಇಲ್ಲಿ ನೋಡಿ, a ಮೈನಸ್ ಬಿ, a ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಮೈನಸ್ 2ad. ಅದೇ ಥರ ಇಲ್ಲಿ ನೋಡಿ, a ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಪ್ಲಸ್ 2ad. ಇನ್ಸ್ಟೆಡ್ ಆಫ್ ಬಿ ಯು ಹ್ಯಾವ್ ಡಿ. ಇಲ್ಲೂ ಅಷ್ಟೇ, a ಸ್ಕ್ವೇರ್ ಪ್ಲಸ್ 9d ಸ್ಕ್ವೇರ್ ಪ್ಲಸ್ 6ad ಇಸ್ ಈಕ್ವಲ್ ಟು 120. ಇಲ್ಲಿ ಅಬ್ಸರ್ವ್ ಮಾಡಿ ಯಾವ್ಯಾವ್ದು ಕ್ಯಾನ್ಸಲ್ ಆಗುತ್ತೆ ಅಂತ ನೋಡ್ತಾ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ನ ಏನು ಬರುತ್ತೆ ನಿಮ್ಗೆ, ಇಲ್ಲಿ ಯಾವ ಗೊತ್ತು, ಪ್ಲಸ್ 6ad ಮೈನಸ್ 6ad ಕ್ಯಾನ್ಸಲ್ ಆಯಿತು. ನೋಡಿ, ಮೈನಸ್ 2ad ಪ್ಲಸ್ 2ad ಕ್ಯಾನ್ಸಲ್ ಆಯಿತು. a ಸ್ಕ್ವೇರ್ a ಸ್ಕ್ವೇರ್ a ಸ್ಕ್ವೇರ್ a ಸ್ಕ್ವೇರ್ ಇಟ್ ಇಸ್ 4a ಸ್ಕ್ವೇರ್ ಪ್ಲಸ್ ಇಲ್ಲಿ ನೋಡಿ 9 ಪ್ಲಸ್ 1 10 10 ಪ್ಲಸ್ 1 11 11 ಪ್ಲಸ್ 9 20 20d ಸ್ಕ್ವೇರ್ ಇಸ್ ಈಕ್ವಲ್ ಟು 120. ಇದನ್ನು ಪೂರ್ತಿ ನಾನು ನೋಡಿ ಇಲ್ಲಿ 4 ಇಂದ ಡಿವೈಡ್ ಮಾಡ್ತಾ ಬಂದ್ಬಿಡ್ತೀನಿ, ಸಿಂಪಲ್ ಮಾಡ್ಕೊಳ್ಳೋಕ್ಕೆ. ಅರ್ಥ ಆಯ್ತಾ? ಅದ್ರ ಪ್ರಕಾರ ನೋಡಿ, a ಸ್ಕ್ವೇರ್ ಪ್ಲಸ್ 5d ಸ್ಕ್ವೇರ್ ಇಸ್ ಈಕ್ವಲ್ ಟು 30. ಸರಿನಾ? ನೋಡಿ, ಇದು ಇಡೀ ಈಕ್ವೇಶನ್ ನಾನು 4 ಇಂದ ಡಿವೈಡ್ ಮಾಡ್ಕೊಂಡೆ, ಸಿಂಪಲ್ ಮಾಡ್ಕೊಳ್ಳೋಕ್ಕೆ. ಈಗ a ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. a ಸ್ಕ್ವೇರ್ ಅಂತಿದೆ, ಅಬ್ಸರ್ವ್ ಮಾಡಿ. a ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ ಪ್ಲಸ್ 5d ಸ್ಕ್ವೇರ್ ಇಸ್ ಈಕ್ವಲ್ ಟು 30. 5d ಸ್ಕ್ವೇರ್ ಇಸ್ ಈಕ್ವಲ್ ಟು 30. ಇಲ್ಲಿ ನೋಡಿ, 5 ಸ್ಕ್ವೇರ್ ಇಸ್ 25, ಈ ಕಡೆಗೆ ಬಂದರೆ ಮೈನಸ್ 25. 5d ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಯಿತು, 5 5 5 ಕ್ಯಾನ್ಸಲ್ ಆಯಿತು. d ಸ್ಕ್ವೇರ್ ಇಸ್ ಈಕ್ವಲ್ ಟು 1. d ಇಸ್ ಈಕ್ವಲ್ ಟು ಏನಾಯಿತು, ಸ್ಕ್ವೇರ್ ರೂಟ್ ಆಫ್ 1. d ಇಸ್ ಈಕ್ವಲ್ ಟು ಏನಾಯಿತು, ಪ್ಲಸ್ ಆರ್ ಮೈನಸ್ 1. d ವ್ಯಾಲ್ಯೂ ಏನು ಬಂತು, ಪ್ಲಸ್ ಆರ್. ಈಗ ನೀವೆಲ್ಲ ಏನು ಮಾಡ್ತೀರಾ, 1 ತೊಗೊಳ್ಳಿ, ಪ್ಲಸ್ 1 ತೊಗೊಳ್ಳಿ. ಅದ್ರ ಪ್ರಕಾರ ನೋಡಿ, 5 ಇಲ್ಲಿ 3 1s 3, 5 ಮೈನಸ್ 3 ಆಗಿ ನಂಬರ್ಸ್ ಏನಾಯಿತು, 2. ಸರಿನಾ? ಅದೇ ಥರ ಇಲ್ಲಿ ಅಬ್ಸರ್ವ್ ಮಾಡಿ, 5 ಇಲ್ಲೇ ನೋಡಿ, 5 ಮೈನಸ್ 1 ಇಟ್ ಇಸ್ 4. ಅದೇ ಥರ 5 ಪ್ಲಸ್ 1, 5 ಪ್ಲಸ್ 1 ಇಟ್ ಇಸ್ 6. 6 ಪ್ಲಸ್ ನೋಡಿ, 6 ಪ್ಲಸ್ 3, ಎಸ್ 5 ಪ್ಲಸ್ 3 ಇಟ್ ಇಸ್ 8. ಇಲ್ಲಿ ಅಬ್ಸರ್ವ್ ಮಾಡಿ, ಇಷ್ಟನ್ನು ಆ್ಯಡ್ ಮಾಡಿದ್ರೆ ನಿಮಗೆ 20 ಬರುತ್ತೆ. ಇಲ್ಲಿ ನೋಡಿ 20 ಬಂದಿದೆ. ಅರ್ಥ ಆಯ್ತಾ ಮ್ಯಾಮ್? ಕಾಮನ್ ಡಿಫ್ರೆನ್ಸ್ ಇಲ್ಲೇನಿದೆ, 4 ಮೈನಸ್, ಇಲ್ಲೇ ನೋಡಿ 4 ಮೈನಸ್, ಇಲ್ಲೇ ಅಬ್ಸರ್ವ್ ಮಾಡಿ, 4 ಮೈನಸ್ 2 2, 6 ಮೈನಸ್ 4 ಇಟ್ ಇಸ್ 2, 8 ಮೈನಸ್ 6 2. ಆದರೆ ನಮ್ಗೆ ಇಲ್ಲಿ 2 ಬಂದಿಲ್ವಲ್ಲ ಮ್ಯಾಮ್ ಕಾಮನ್ ಡಿಫ್ರೆನ್ಸು. ಮತ್ತೆ ಹೇಳ್ತಾ ಇದ್ದೀನಿ, ಇವೆರಡರ ಮಧ್ಯೆ ನಮಗೆ ಇಲ್ಲಿ a ಮೈನಸ್ 2d ಬರುತ್ತೆ, ಇಲ್ಲಿ a ಬರುತ್ತೆ.
ಇಲ್ಲಿ a+2d ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇನ್ ಬಿಟ್ವೀನ್ ನಂಬರ್ಸ್ ಬಂದಾಗ ನಿಮಗೆ 2 3 4 5 6 7 8 ಬರುತ್ತೆ. ಆ ನಂಬರ್ಸ್ ಎಲ್ಲ ತಗೊಂಡ್ರೆ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಸೊ ಸ್ವಲ್ಪ ಈ ಕ್ವೆಶನ್ಸ್ನೆಲ್ಲ ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಸಾಲ್ವ್ ಮಾಡಿ, ಹೋಮ್ವರ್ಕ್ ಕೊಟ್ಟಿರೋ ಕ್ವೆಶನ್ ಸಾಲ್ವ್ ಮಾಡಿ ನಂಗೆ ಆನ್ಸರ್ನ ಕಮೆಂಟ್ ನೋಡಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಕೇಳುವಂತ ಕ್ವೆಶನ್ಸ್ ಹೋಪ್ ಎಲ್ರಿಗೂ ಅರ್ಥ ಆಯ್ತು ಅನ್ಕೊಳ್ತೀನಿ. ಮ್ಯಾಮ್ ಇಷ್ಟೇನಾ ಅಂತ ಕೇಳ್ಬಿಡಿ, ಇನ್ನೂ ಒಂದಷ್ಟು ನಾನು ನೆಕ್ಸ್ಟ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಅಥವಾ ಜೆನ್ ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೆ ನಾನು ಡಿಸ್ಕಸ್ ಮಾಡ್ತೀನಿ. ಇವತ್ತು ಇಲ್ಲಿ ಜಸ್ಟ್ ಕ್ವೆಶನ್ ಟೈಪ್ ಹೇಳಿದ್ದೀನಿ, ಜೊತೆಗೆ ಹೇಗೆ ಅನಲೈಸ್ ಮಾಡಬೇಕು ಅನ್ನೋದನ್ನ ಅಷ್ಟೇ ಜಸ್ಟ್ ನಾನು ಒಂದಷ್ಟು ಹೇಳ್ಕೊಟ್ಟಿರೋದಷ್ಟೇನೆ. ಇದಕ್ಕೆ ರಿಲೇಟೆಡ್ ಆಗಿ ಇನ್ನೂ ಒಂದಷ್ಟು ಕ್ವೆಶನ್ಸ್ನ ನಾವು ಕ್ವೆಶನ್ ಪೇಪರ್ ಡಿಸ್ಕಸ್ ಮಾಡ್ಬೇಕಾದ್ರೆ ನಾನು ಇನ್ನೂ ಒಂದಷ್ಟು ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತೀನಿ. ಹೋಪ್ ಎಲ್ರಿಗೂ ಅರ್ಥ ಆಯ್ತು ಅನ್ಕೊಳ್ತೀನಿ. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಯಾಕಂದ್ರೆ ಎಕ್ಸಾಮ್ಸ್ ಹತ್ರ ಬರ್ತಿದೆ. ಇನ್ನು ಯಾವುದೇ ಥರ ಬ್ರೇಕ್ ಆಗಲ್ಲ ಅಂತ ನಾನು ಅನ್ಕೋತೀನಿ. ಕಂಟಿನ್ಯೂಸ್ ಆಗಿ ನಾನು ವಿಡಿಯೋಸ್ನ ಪೋಸ್ಟ್ ಮಾಡ್ತೀನಿ ಎಕ್ಸಾಮ್ ಅಟ್ ದಿ ಎಂಡ್ ಆಫ್ ದಿ ಎಕ್ಸಾಮ್. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.